गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮಗೆ ನಿಮಗೆ ಇಷ್ಟವಾದಂತಹ ದೇವರುಗಳಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಹಾಗೆ ನಮ್ಮ ಹೆಗಲ ಮೇಲೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ, ಅನುಗ್ರಹ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಧಾನವಾಗಿ ನಾವು ಇವಾಗ ಧ್ಯಾನವನ್ನ ಮಾಡೋಣ. ಕೈಗಳನ್ನ ಒಂದರ ಒಳಗಡೆ ಒಂದು ನಾವು ಜೋಡಿಸ್ಕೊಳ್ಬೇಕಾಗುತ್ತೆ. ಪ್ರೀತಿಯಿಂದ ಕೋಮಲತೆಯಿಂದ ನಮ್ಮ ಕೈಗಳನ್ನ ನಮ್ಮ ತೊಡೆಯ ಮೇಲೆ ನಾವು ಇಟ್ಕೊಳ್ಳೋಣ. ನಿಧಾನವಾಗಿ ನಾವು ಕೋಮಲತೆಯಿಂದನೇ ಕಣ್ಣನ್ನ ಮುಚ್ಚೋಣ. ಧ್ಯಾನವನ್ನ ಮಾಡುವಾಗ ನಾವು ಮುಗುಳ್ನಗುತ್ತಾ ನಮ್ಮ ಮುಖದಲ್ಲಿ ಮಂದಹಾಸವನ್ನ ಇಟ್ಕೊಂಡಿರೋಣ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ಕಾಲ್ ಮಡ್ಸ್ಕೊಂಡು ಕೂತ್ಕೊಂಡು ನೆಲದ ಮೇಲಾದ್ರೂ ಮಾಡಬಹುದು, ಸೋಫಾ ಮೇಲಾದ್ರೂ ಮಾಡಬಹುದು, ಚೇರ್ ಮೇಲಾದ್ರೂ ಮಾಡಬಹುದು. ನಮಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ನಾವು ಸ್ಥಿರವಾಗಿ ಕೂತ್ಕೊಂಡು ನಾವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಕತೆಯಿಂದ ನಮ್ಗೆ ಧ್ಯಾನ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಮಲಗಿಕೊಂಡನಾದ್ರೂ ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಯಾವಾಗ್ಲೂ ಕೂಡ ನಾವು ಆ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗುತ್ತೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳೋಣ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡೋಣ. ಮೊದಲಿಗೆ ನಾವು ಧ್ಯಾನವನ್ನ ಮಾಡ್ತಕ್ಕೆ ಕೂತ್ಕೊಂಡಾಗ ಅನೇಕ ವಿಚಾರಗಳ ಕೋಲಾಹಲಗಳೇ ಬಂದ್ಬಿಡುತ್ತೆ ನಮ್ಗೆ. ಒಂದಾದ ನಂತರ ವಿಚಾರಗಳು ಬಂದ್ಬಿಡುತ್ತೆ. ಆಗ ನಾವು ವಿಚಾರಗಳ ಹಿಂದೆ ಹೋಗ್ಬಾರ್ದು. ಏನ್ ಬರುತ್ತೋ ಅದ್ರ ನಾವು ದೃಷ್ಟಾಭಾವದಿಂದ ಅಂದ್ರೆ ಅದನ್ನ ನೋಡ್ಬೇಕು. ನೋಡ್ತಾ ನೋಡ್ತಾ ಗಮನಿಸ್ತಾ ಬಂದಾಗೆ ವಿಚಾರಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ವಿಚಾರಗಳು ಬಂದಾಗ ಮಗುವಿನ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಶಾಂತ್ವನವನ್ನ ಹೇಳಿ ನಾವು ಉಸಿರಿನ ಕಡೆಗೆ ನಾವು ಗಮನವನ್ನ ತಗೊಂಡ್ ಬರ್ಬೇಕು. ಆಳವಾಗಿ ಉಸಿರಾಡ್ಬೇಕು. ಆಳವಾಗಿ ಉಸಿರನ್ನ ಹೊರಗಡೆ ಬಿಡ್ತಾ ಬರ್ಬೇಕು. ನೋಡ್ತಾ ಬನ್ನಿ ಹೇಗೆ ಉಸಿರು ಒಳಗಡೆ ಬರ್ತಾ ಇದೆ ಅಂತ ಹೇಳಿ. ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ಒಳಗೆ ಬರ್ತಾ ಇರುವಂತಹ ಉಸಿರು ನಮ್ಮ ಶರೀರಕ್ಕೆ ಆ ಪರಮಾತ್ಮನ ಚೈತನ್ಯವನ್ನ ತುಂಬಿಕೊಂಡು ಬರ್ತಾ ಇದೆ.
ಶರೀರವನ್ನೆಲ್ಲ ಕೂಡ ಚೈತನ್ಯಮಯವನ್ನಾಗಿ ಮಾಡ್ತಾ ಇದೆ. ಉಸಿರನ್ನು ಕೂಡ ನಾವು ನೋಡ್ತಾ ಬರಬೇಕು, ಗಮನಿಸ್ತಾ ಬರಬೇಕು, ಅದನ್ನ ನಾವು ಅನುಭವಿಸ್ಬೇಕು. ಈಗ ಉಸಿರು ನಮ್ಮ ಯಾವುದೇ ಪ್ರಯತ್ನ ಇಲ್ಲದೆ ತನಗೆ ತಾನೇ ಒಳಗಡೆ ಬರುತ್ತೆ, ತನಗೆ ತಾನೇ ಹೊರಗಡೆ ಹೋಗುತ್ತೆ. ನಾವು ಉಸಿರನ್ನ ಒಳಗಡೆನೂ ತಗೋಬಾರ್ದು, ಉಸಿರನ್ನ ಹೊರಗಡೆನೂ ಬಿಡಬಾರ್ದು. ನಮ್ಮ ಪ್ರಯತ್ನನೇ ಇರಬಾರ್ದು. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಿಮ್ಮ ಪಾದದತ್ತ ತಗೊಬಂದಿಸ್ಕೊಳ್ಳಿ. ಪಾದದ ಬೆರಳುಗಳನ್ನ ನೀವು ನೋಡ್ತಾ ಬರ್ಬೇಕು. ಇದೆಲ್ಲವನ್ನು ಕೂಡ ಮೂರನೇ ಕಣ್ಣಿನಲ್ಲಿರುವಂತಹ ನಮ್ಮ ಪರಮಾತ್ಮನ ಚೈತನ್ಯವು ಎಲ್ಲವನ್ನ ನೋಡ್ತಾ ಇರುತ್ತೆ. ನಮ್ಮ ಮೂರನೇ ಕಣ್ಣಿನಿಂದ ನಮ್ಮ ಪಾದದ ಬೆರಳುಗಳನ್ನ ನೀವು ನೋಡ್ತಾ ಬನ್ನಿ. ಪಾದದ ಬೆರಳೆಲ್ಲೆಲ್ಲೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿಕೊಂಡಿದೆ. ಬೆರಳುಗಳಿಂದ ಪಾದವನ್ನ ನಾವು ನೋಡ್ತಾ ಬರ್ಬೇಕು. ಪಾದಗಳೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ತುಂಬಿಕೊಂಡಿದೆ. ಮೊಣಕಾಲನ್ನ ನೋಡ್ತಾ ಬನ್ನಿ. ಮಂಡಿಯನ್ನ ನೀವು ನೋಡ್ತಾ ಬನ್ನಿ. ಮಂಡಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಈಗ ನಮ್ಮ ಥೈಸ್ ಭಾಗದಲ್ಲಿ ತೊಡೆಯ ಭಾಗವನ್ನು ನಾವು ಗಮನಿಸ್ತಾ ಬರೋಣ. ನಿಮ್ಗೆ ಎಲ್ಲಿ ಭಾರ ಅನಿಸಿದ್ರು ಕೂಡ ಅದು ನೋಡಿ ಅಷ್ಟೇ, ನೀವು ಯಾವುದೇ ರೀತಿಯಾದಂತಹ ಏನು ಭಯ ಪಡುವ ಹಾಗಿಲ್ಲ. ಅದೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯವು ನಿಧಾನವಾಗಿ ಮುಂದೆ ಮುಂದೆ ಸಾಗ್ತಾ ಬರ್ತಾ ಇದೆ. ಆ ದಿವ್ಯ ಚೈತನ್ಯದ ಶಕ್ತಿಯು ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಸೊಂಟದ ಭಾಗವನ್ನೆಲ್ಲ ಕೂಡ ಆ ಪರಮಾತ್ಮನ ಶಕ್ತಿಯಿಂದ ತುಂಬಿಕೊಂಡಿದೆ. ಆ ಚೈತನ್ಯದ ಬೆಳಕು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಹೊಟ್ಟೆಯ ಭಾಗವನ್ನೆಲ್ಲ ಕೂಡ ಆವರಿಸಿಕೊಂಡಿದೆ. ಗಮನಿಸ್ಕೊಳ್ಳಿ ಅಷ್ಟೇ. ಆ ಪ್ರಯತ್ನವನ್ನ ನೀವು ಇಮ್ಯಾಜಿನೇಷನ್ ಅನ್ನ ಮಾಡ್ಕೊಳ್ತಾ ಬನ್ನಿ. ಹೊಸದಾಗಿ ಬಂದಿರುವಂತವರೆಲ್ಲರೂ ಕೂಡ ನಿಮ್ಮ ಪ್ರಯತ್ನವನ್ನ ನೀವೇನೂ ಮಾಡೋದು ಬೇಡ. ತೀರಾ ನೀವು ಕಾನ್ಸಂಟ್ರೇಷನ್ ಕೂಡ ಮಾಡಬಾರ್ದು ಧ್ಯಾನದಲ್ಲಿ.
ಆ ಸಮಯದಲ್ಲಿ ನಮ್ಗೆ ಏನ್ ಬರುತ್ತೋ ಅದನ್ನ ನಾವು ಅನುಭವಿಸ್ತಾ ಬರ್ಬೇಕಷ್ಟೇ. ನಮ್ಮ ಗಮನವನ್ನೆಲ್ಲ ಕೂಡ ನಮ್ಮ ನಾಭಿಯ ಭಾಗದಲ್ಲೆಲ್ಲವನ್ನು ನಾವು ತಗೊಂಡ್ ಬರೋಣ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ಎಲ್ಲೆಲ್ಲೂ ಕೂಡ ಪ್ರಕಾಶವನ್ನು ತುಂಬಿಕೊಂಡಿದೆ. ಈ ಪ್ರಕಾಶವು ನಿಧಾನವಾಗಿ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯದ ಭಾಗವನ್ನೆಲ್ಲ ಕೂಡ ಆವರಿಸಿಕೊಂಡಿದೆ. ಹೃದಯದಿಂದ ಹಾಗೆ ಸಾಗುತ್ತಾ 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 ನಮ್ಮ ಭುಜಗಳಲ್ಲಿ, ನಮ್ಮ ಮೊಣಕೈಯಲ್ಲಿ, ಅಂಗೈಯಲ್ಲಿ, ನಮ್ಮ ಬೆರಳುಗಳಲ್ಲೆಲ್ಲ, ಕೈಯ ಬೆರಳುಗಳಲ್ಲೆಲ್ಲ ಕೂಡ ಆ ಪರಮಾತ್ಮನ ದಿವ್ಯ ಪ್ರಕಾಶವು ತುಂಬಿ ಹೋಗಿದೆ. ಈ ಒಂದು ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ. ಈ ಪ್ರಕಾಶವೆಲ್ಲವೂ ಕೂಡ ಬೆಳಕು ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ನಮ್ಮ ಮುಖದಲ್ಲಿ, ನಮ್ಮ ಶಿರಸ್ಸಿನ ಭಾಗದಲ್ಲಿ, ನಮ್ಮ ಕಿವಿಗಳಲ್ಲಿ, ನಮ್ಮ ತಲೆಯ ಮೇಲೆ ಎಲ್ಲಾ ಕಡೆಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಆವರಿಸಿಕೊಂಡಿದೆ. ಪಾದದ ಬೆರಳಿನಿಂದ ನಮ್ಮ ಶರೀರದ ತಲೆಯ ಮೇಲೆ ತನಕ, ನಮ್ಮ ಬೆನ್ನು ಮೂಳೆಗಳಲ್ಲಿ, ಕಶೇರುಕ ಮಣಿಗಳಲ್ಲಿ, ಎಲ್ಲಾ ಭಾಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಪ್ರಕಾಶವು ತುಂಬಿ ಹೋಗಿದೆ. ಎಲ್ಲೆಲ್ಲೂ ಪ್ರಕಾಶ ಪ್ರಕಾಶ ಪ್ರಕಾಶ. ನಾವು ಈಗ ಒಂದು ಬೆಳಕಿನ ದಿವ್ಯ ಚೇತನದ ಶಕ್ತಿಯಾಗಿದ್ದೇವೆ. ನಮ್ಮ 4 ಕಡೆಗಳಲ್ಲಿಯೂ ಕೂಡ ಈ ಒಂದು ಪ್ರಕಾಶಮಯವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ, ನಮ್ಮ ಎಡಗಡೆನೂ ಕೂಡ ಆ ಬೆಳಕು ಪ್ರಕಾಶ ಹರಡುತ್ತಾ ಇದೆ. ನಮ್ಮ ಬಲ ಕಡೆನೂ ಕೂಡ, ಬಲದ ದಿಕ್ಕಿನಲ್ಲಿಯೂ ಕೂಡ ಪ್ರಕಾಶ ಹರಡ್ತಾ ಇದೆ. ನಮ್ಮ ತಲೆಯ ಮೇಲ್ಗಡೆನೂ ಕೂಡ ಪ್ರಕಾಶ ಹರಡ್ತಾ ಇದೆ. ನಮ್ಮ ಕೆಳಗಡೆನೂ ಕೂಡ ಪ್ರಕಾಶ ಹರಡ್ತಾ ಇದೆ. ಮೇಲೆ ಕೆಳಗೆ, ಎಡಗಡೆ ಬಲಗಡೆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಪ್ರಕಾಶಮಯವಾದಂತಹ ಬೆಳಕು ತನ್ನ ಚೈತನ್ಯವನ್ನ, ತನ್ನ ಕಿರಣಗಳನ್ನ ಹೊರಗಡೆ ಸೂಸ್ತಾ ಇದೆ. ಈ ಪ್ರಕಾಶವು ಹಾಗೆ ಹರಡುತ್ತಾ 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 ನಮ್ಮ ಆಭಾಮಂಡಲವು ಹರಡುತ್ತಾ 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 ನಾವಿರುವಂತಹ ಕೋಣೆಯಲ್ಲಿ ಆವರಿಸಿಕೊಂಡಿದೆ. ಕೋಣೆಯೆಲ್ಲವೂ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಈ ಒಂದು ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ಮನೆಯನ್ನ ತುಂಬಿಕೊಂಡಿದೆ. ಮನೆಯ ಎಲ್ಲಾ ಕೋಣೆಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ತುಂಬಿದೆ. ನಮ್ಮ ಪರಿವಾರದಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಈ ಬೆಳಕಿನಲ್ಲಿ ಸೇರಿ ಹೋಗಿದ್ದಾರೆ. ಎಲ್ಲರೂ ಕೂಡ ಈ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಈ ಒಂದು ಪ್ರಕಾಶವು, ಪರಮಾತ್ಮನ ದಿವ್ಯ ಚೈತನ್ಯವು ಹರಡುತ್ತಾ 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 ನಿಧಾನವಾಗಿ ನಾವಿರುವಂತಹ ಗ್ರಾಮವನ್ನಾಗಿರಬಹುದು, ನಗರವನ್ನ ತುಂಬಿಕೊಂಡಿದೆ. ಈ ಎಲ್ಲ ಘಟನೆಗಳನ್ನ ನಮ್ಮ 3ನೇ ಕಣ್ಣು ದೃಷ್ಟಾಭಾವದಿಂದ ಅದನ್ನ ನೋಡ್ತಾ ಬರ್ತಾ ಇದೆ. ಈ ಬೆಳಕು ಮುಂದೆ ಸಾಗುತ್ತಾ 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 ನಾವಿರುವಂತಹ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶವೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ. ಈ ಒಂದು ಚೈತನ್ಯವು ಹಾಗೆ ಮುಂದೆ ನಿಧಾನವಾಗಿ ಸಾಗುತ್ತಾ ಸಾಗುತ್ತಾ ಇಡೀ ಪೃಥ್ವಿ ಎಲ್ಲವೂ ಕೂಡ
ದಿವ್ಯ ಚೇತನದಿಂದ ತುಂಬಿಕೊಂಡಿದೆ. ಎಲ್ಲೆಲ್ಲೂ ಕೂಡ ಪ್ರಕಾಶ, ಪ್ರಕಾಶ, ಪ್ರಕಾಶ. ಈ ದಿವ್ಯವಾದಂತಹ ಬೆಳಕು, ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ, ಗ್ರಹಗಳಲ್ಲಿ, ನಕ್ಷತ್ರಗಳಲ್ಲಿ, ತಾರೆಗಳಲ್ಲಿ, ಎಲ್ಲಾ ವಸ್ತುಗಳಲ್ಲಿ, ಸಜೀವಗಳಾಗಿರಬಹುದು, ನಿರ್ಜೀವ ವಸ್ತುಗಳಾಗಿರಬಹುದು, ಎಲ್ಲ ಚೇತನಗಳೊಂದಿಗೂ ಕೂಡ ವಿಲೀನವಾಗಿದೆ. ನಾವು ಈಗ ಒಂದು ದಿವ್ಯವಾದಂತಹ ಬೆಳಕಾಗಿದ್ದೇವೆ. ಎಂತ ಪುಣ್ಯವಂತ ಶಕ್ತಿಯುತವಾದಂತ ಆತ್ಮ ನಮ್ಮದಾಗಿದೆ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಗಳಾಗಿದ್ದೇವೆ. ನಾವು ಕೂಡ ಒಂದು ಬೆಳಕಾಗಿದ್ದೇವೆ. ಒಂದು ವೃತ್ತಾಕಾರದ ಗೋಲದ ಬೆಳಕಾಗಿದ್ದೇವೆ. ನೋಡ್ತಾ ಬನ್ನಿ ಅಷ್ಟೇ. ನಿಧಾನವಾಗಿ ಈ ಒಂದು ಬೆಳಕು ಮುಂದೆ ಸಾಗುತ್ತಾ 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 ಮುಂದೆ ನಡ್ಕೊಂಡು ಹೋಗ್ತಾ ಇದೆ. ಹೆಜ್ಜೆಯನ್ನ ಹಾಕುತ್ತಾ 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 ಹಾಗೆ ಹುಲ್ಲಿನ ಮೇಲೆ ನಿಧಾನವಾಗಿ ಹೆಜ್ಜೆಯನ್ನ ಹಾಕುತ್ತಾ ಮುಂದೆ ಸಾಗ್ತಾ ಇದ್ದೀವಿ. ಹಾಗೆ ಮುಂದೆ ಹೋಗುತ್ತಾ 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 ದೊಡ್ಡದಾದಂತ ಒಂದು ಮರ ಕಾಣ್ತಾ ಇದೆ. ಅದ್ಭುತವಾದಂತಹ, ಸುಂದರವಾದಂತಹ, ವಿಶಾಲವಾದಂತಹ, 4 ದಿಕ್ಕುಗಳಲ್ಲಿಯೂ ಕೂಡ ತನ್ನ ರೆಂಬೆ ಕೊಂಬೆಗಳನ್ನ ಚಾಚಿರುವಂತಹ ಸುಂದರವಾದಂತಹ ಒಂದು ಮರವನ್ನ, ವೃಕ್ಷವನ್ನ ನಾವು ನೋಡ್ತಾ ಇದ್ದೇವೆ. ನಿಧಾನವಾಗಿ ಹಾಗೆ ನಾವು ಆ ವೃಕ್ಷದ ಹತ್ತಿರ ಹೆಜ್ಜೆಯನ್ನ ಹಾಕುತ್ತಾ ಹಾಕುತ್ತಾ ಮುಂದೆ ಸಾಗ್ತಾ ಇದ್ದೇವೆ. ಆ ಮರದ ಕೆಳಗೆ ದಿವ್ಯಮಯವಾದಂತಹ ಆ ಮರದ ಕೆಳಗಡೆ ನಾವು ಒಂದು ಬಂಡೆಯ ಕಲ್ಲಿದೆ. ಆ ಕಲ್ಲಿನ ಮೇಲೆ ಹೋಗಿ ನಾವು ಧ್ಯಾನದ ಸ್ಥಿತಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ತಣ್ಣನೆಯ ಗಾಳಿ, ಸುಂದರವಾದಂತಹ ಪರಿಸರ, ಎಲ್ಲೆಲ್ಲೂ ಬೆಳಕು ಬೆಳಕು ಬೆಳಕು. ಆ ಮರದಲ್ಲಿ ಬೀಸ್ತಾ ಇರುವಂತಹ ಒಂದು ತಣ್ಣನೆಯ ತಂಗಾಳಿಯ ಸದ್ದು ಅನುಭವಿಸಿ, ಗಮನಿಸಿ, ನೋಡ್ತಾ ಬನ್ನಿ. ನಮ್ಮ 3ನೇ ಕಣ್ಣಿನಿಂದ ನೀವು ನೋಡ್ತಾ ಬನ್ನಿ. ಕೆಲವರಿಗೆ ಶಾಂತವಾಗಿ ಕುಳಿತಿರುವಂತ ಅನುಭವ, ಉನ್ನತವಾದಂತಹ ಒಂದು ಸ್ಥಿರವಾದಂತಹ
ಧ್ಯಾನವನ್ನ ನೀವು ಅಲ್ಲಿ ಮಾಡ್ತಾ ಇದ್ದೀರಾ. ಧ್ಯಾನದಲ್ಲಿ ನೀವು ಕುಳಿತಿದ್ದಾಗ ನಿಮ್ಮನ್ನ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಒಂದು ಪ್ರಕಾಶಮಯವಾದಂತಹ ಬೆಳಕು ನಿಮ್ಮನ್ನ ಹುಡುಕಿಕೊಂಡು ಬರ್ತಾ ಇದೆ. ನೋಡಿ, ಅದನ್ನ ಗಮನಿಸಿ. ಆ ಬೆಳಕು ಯಾರು? ಯಾರು ನನಗೆ ಆಶೀರ್ವಾದ ಮಾಡ್ತಾ ಇರೋದು? ನಾನು ಎಷ್ಟು ಪುಣ್ಯವಂತೆ, ನಾವು ಎಷ್ಟು ಅದೃಷ್ಟವಂತರು. ನಿಮ್ಮನ್ನೇ ನೀವು ನೋಡ್ಕೊಳ್ತಾ ಬನ್ನಿ. ಕೆಲವರಿಗೆ ಬಾಡಿ ವೈಬ್ರೇಷನ್ ಆಗ್ತಾ ಇದೆ, ಕೆಲವರಿಗೆ ಮನಸ್ಸು ಶಾಂತವಾಗಿದೆ. ಕೆಲವರಿಗೆ ಬಿಳಿಯ ಬೆಳಕಿನ ರೂಪದಲ್ಲಿ, ಕೆಲವರಿಗೆ ಕುಲದೇವರ ರೂಪದಲ್ಲಿ, ಕೆಲವರಿಗೆ ಗುರುಗಳ ರೂಪದಲ್ಲಿ, ತಂದೆಯ ರೂಪದಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನವು ಬಂದು ನಿಮಗೆ ಸಮಾಧಾನವನ್ನ ಮಾಡ್ತಾ ಇದ್ದಾರೆ, ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಮಾತಾಡ್ಬೇಕನ್ಸುತ್ತೋ, ನಿಮ್ಗೆ ಏನ್ ಕೇಳ್ಬೇಕು ಅಂತ ಅನ್ಸುತ್ತೋ ಮಾತಾಡಿ. ಆಶೀರ್ವಾದವನ್ನ ಮಾಡಿದಂತಹ ಆ ದಿವ್ಯಮಯವಾದಂತಹ ಚೇತನವು ನಿಧಾನವಾಗಿ ನಮ್ಮಿಂದ ನಿಧಾನವಾಗಿ ನಮ್ಮಿಂದ ದೂರ ಹೋಗ್ತಾ ಇದೆ. ಆಶೀರ್ವಾದವನ್ನ ಪಡೆದಂತ ನಮ್ಮ ಚೇತನವು ಧ್ಯಾನದ ಉನ್ನತವಾದಂತ ಸ್ಥಿತಿಯಲ್ಲಿ ನಿಧಾನವಾಗಿ ಅಲ್ಲಿಂದ ಆ ಮರದ ಕೆಳಗಡೆ ಕುಳಿತಿರುವಂತಹ ಕಲ್ಲಿನ ಮೇಲೆ ಎದ್ದು ನಿಧಾನವಾಗಿ ತಣ್ಣನೆಯ ಗಾಳಿ, ಮರದ ಎಲೆಗಳ ಸದ್ದು ನಿಧಾನವಾಗಿ ಆಲಿಸುತ್ತಾ ಹೆಜ್ಜೆಗಳನ್ನ ಇಟ್ಟು ಮುಂದೆ 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 ಸಾಗುತ್ತಾ ನಿಧಾನವಾಗಿ ಈ ನಮ್ಮ ಚೇತನವು ಆ ಚೈತನ್ಯದ ಶಕ್ತಿಯನ್ನ ಪಡೆದು ಶಾಂತವಾಗಿ ನಿಧಾನವಾಗಿ
ಹೆಜ್ಜೆಯನ್ನ ಹಾಕುತ್ತಾ 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 ನಮ್ಮ ಮೂರನೆಯ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಾವಿರುವಂತಹ ಕೋಣೆಯಲ್ಲಿ ನಾವು ತಗೊಂಡ್ಬರ್ಬೇಕು. ಶಬ್ದಗಳನ್ನ ಆಲಿಸಿ. ಕಾಲು ಬೆರಳುಗಳನ್ನ ಅಲುಗಾಡಿಸಿ. ಕೈ ಬೆರಳುಗಳನ್ನ ಅಲುಗಾಡಿಸಿ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ಹೃದಯ ಚಕ್ರದ ತಗೊಂಡು, ಹೇ ಪರಮಾತ್ಮ, ಹೇ ರೇಖಿ ದಿವ್ಯ ಶಕ್ತಿ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳಿಗೆ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ತಿಳಿದೋ ತಿಳಿದೇನೋ ನಮ್ಮಿಂದ ಈ ಜನ್ಮದಲ್ಲಾಗಿರಬಹುದು ಅಥವಾ ಹಿಂದಿನ ಜನ್ಮದಲ್ಲಾಗಿರಬಹುದು ನಕಾರಾತ್ಮಕ ಶಕ್ತಿಗಳು ನಮ್ಮಿಂದ ಉತ್ಪತ್ತಿಯಾಗಿದ್ದರೆ ಶುದ್ಧ ಮನಸ್ಸಿನಿಂದ ನಾವು ಪ್ರಾರ್ಥನೆಯನ್ನ ಮಾಡುತ್ತೇವೆ, ನಮ್ಮನ್ನ ಕ್ಷಮಿಸಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಿಧಾನವಾಗಿ ನಮ್ಮ ಕೈಗಳಿರುವಂತಹ ಈ ಪರಮಾತ್ಮನ ದಿವ್ಯ ಚೈತನ್ಯವನ್ನ ನಮ್ಮ ಶರೀರದ ಕಣ್ಣುಗಳಲ್ಲಿ, ಮುಖದಲ್ಲಿ, ಎಲ್ಲಾ ಭಾಗಗಳಲ್ಲಿಯೂ ಕೂಡ ನೀವು ತುಂಬಿಸ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ